ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ರಹಸ್ಯ ಬಯಲಿಗೆ ಬಂದಿದೆ. ರೌಡಿಗಳಿಂದ ದರ್ಶನ್ಗೆ ರಾಜಾತಿಥ್ಯದ ವ್ಯವಸ್ಥೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆಯಲ್ಲ, ಈ ರಾಜಾತಿಥ್ಯ ಹಿಂದಿನ ಸೀಕ್ರೆಟ್ ಹಾಗಾದ್ರೆ ಏನು ಗೊತ್ತಾ? ಇಲ್ಲಿ ಫೆಸಿಲಿಟಿ ಕೊಟ್ಟಿದ್ ಯಾರು, ಆ ಫೆಸಿಲಿಟಿಗಳನ್ನ ಯಾರು ಪಡ್ಕೊಂಡಿದ್ರು, ಇದಕ್ಕೆ ಪ್ರತಿಯಾಗಿ ಯಾವ ತರ ಹಣ ಸಂದಾಯ ಆಗಿದೆ, ಎಲ್ಲದರ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಇಲ್ಲಿ ನೋಡಿ, ಹೊರಗಡೆ ಸೌಲಭ್ಯ ಸಿಗಬೇಕು ಅಂತ ಯಾವ ತರ ಹೋರಾಟಗಳನ್ನ ಮಾಡ್ತಾ ಇದ್ರು. ಇನ್ನು ರಾಜಾತಿಥ್ಯದ ರಹಸ್ಯ ಏನಿದೆ, ಸೊ ಇಲ್ಲಿ ಕೋಟಿ ಕೋಟಿ ಹಣವನ್ನು ಸಂದಾಯ ಮಾಡಲಾಗಿದೆ ಅಂತ ಹೊಸ ಸುದ್ದಿ ಒಂದು ಸಿಕ್ಕಿದೆ. ಅಫ್ಕೋರ್ಸ್ ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು. ದುಡ್ಡು ಕೊಟ್ರೆ ಜೈಲಿನ ಅಧಿಕಾರಿಗಳು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಫೋಟೋ ವಿಡಿಯೋಗಳು ಲಭ್ಯವಾಗಿತ್ತು. ಹೊರಗಡೆ ಸೌಲಭ್ಯಕ್ಕಾಗಿ ಕಾನೂನು ಹೋರಾಟ ಮಾಡಿದ್ರೆ ಒಳಗೆ ಜೈಲಿನಲ್ಲಿ ಎಲ್ಲ ವ್ಯವಸ್ಥೆ ಸಿಗ್ತಾ ಇತ್ತು. ನ್ಯೂಸ್ 18ನ ಮತ್ತೊಂದು ಎಕ್ಸ್ಕ್ಲೂಸಿವ್. ಪರಪ್ಪನ ಅಗ್ರಹಾರದಲ್ಲಿ ಇದೇ ಮೊದಲಲ್ಲ, ಈ ಹಿಂದೆನೂ ಕೂಡ ಈ ತರ ಸೌಲಭ್ಯಗಳು ಸಿಗ್ತಾ ಇತ್ತು ಅಂತ ಹೇಳಿ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಸಾಕಷ್ಟು ಬಾರಿ ವಿಡಿಯೋ ಪುರಾವೆಗಳು ಸಿಕ್ಕಿದೆ, ಸಾಕ್ಷಿಗಳು ಸಿಕ್ಕಿದೆ. ಆದ್ರೆ ಅಧಿಕಾರಿಗಳು ಹೋಗಿ ರೇಡ್ ಮಾಡಿದಾಗ ಅಂತದ್ದೆಲ್ಲ ಏನು ಇಲ್ಲ ಅಂತಾನೆ ಹೇಳ್ತಾ ಇದ್ರು. ಈಗ ದರ್ಶನ್ ಕೇಸ್ ನೋಡೋದಾದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಅಲ್ಲೇ ಇದ್ದವರು ಫೋಟೋ ವಿಡಿಯೋ ಮಾಡಿಕೊಂಡು ಇದು ಸುದ್ದಿಗೆ ಬಂತು. ಮತ್ತೆ ಹಣ ಕೊಟ್ಟು ಸೌಲಭ್ಯವನ್ನ ಹಾಗಾದ್ರೆ ದರ್ಶನ್ ಪಡ್ಕೊಂಡಿದ್ರ? ಜೈಲು ಸಿಬ್ಬಂದಿಗೆ ಈ ಫೆಸಿಲಿಟಿ ಕೊಡೋದಕ್ಕೆ ಕೋಟಿ ಕೋಟಿ ಸಂದಾಯ ಆಗಿತ್ತ? ಹಾಗಾದ್ರೆ 5 ಅಧಿಕಾರಿಗಳಿಗೆ ಲಕ್ಷಗಳಂತೆ ಹಣವನ್ನ ಸಂದಾಯ ಮಾಡಲಾಗಿದೆ. 5 ಅಧಿಕಾರಿಗಳಿಗೆ ಕೋಟ್ಯಾಂತರ ರೂಪಾಯಿ ಸಂದಾಯ ಆಗಿದೆಯಂತೆ. ಹಾಗಾದ್ರೆ ದರ್ಶನ್ ಆಪ್ತನಿಂದ ಜೈಲಿನ ಅಧಿಕಾರಿಗಳು ಈ ರಾಜಾತಿಥ್ಯವನ್ನ ನೀಡೋದಕ್ಕೆ ಹಣವನ್ನ ಪಡೆದಿದ್ರ? ಹಣದ ಸಂಗತಿಯನ್ನ ದರ್ಶನ್ನೇ ಬಹಿರಂಗಪಡಿಸಿದ್ರು ವಿಚಾರಣೆ ಸಂದರ್ಭದಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಮೊನ್ನೆ ವಿಷಯ ಗೊತ್ತಾಗಿದ್ದು, ಈ ಬಳ್ಳಾರಿಗೆ ಶಿಫ್ಟಿಂಗ್ ಮಾಡೋಕ್ಕೂ ಮುಂಚಿತವಾಗಿ ರಾಜಾತಿಥ್ಯದ ವಿಷಯವಾಗಿ 2 FIR ದರ್ಶನ್ ಮೇಲೆ ಆಗಿತ್ತಲ್ಲ, ಯಾರು ನಿನಗೆ ಕರೆದಿದ್ದು, ಅಲ್ಲಿ ಫೆಸಿಲಿಟಿ ಯಾರು ಕೊಟ್ಟಿದ್ದು ಅಂತ ಪೊಲೀಸರು ಕೇಳಿದಾಗ ನನಗೆ ಇದಕ್ಕೂ ಸಂಬಂಧ ಇಲ್ಲ, ವಿಲ್ಸನ್ ಗಾರ್ಡನ್ ನಾಗ ಕರೆದ, ನಾನು ಹೋದೆ ಅಷ್ಟೇ, ದರ್ಶನ್ ಹೇಳಿದ್ರು ಅಂತ ಗೊತ್ತಾಗಿತ್ತು. ಬಟ್ ಈಗ ಹಣದ ವಿಷಯ ಬಯಲಿಗೆ ಬಂದಿದೆ. ಹಣದ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಕಾರಾಗೃಹದ DGPಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಮಾಲಿನಿ ಕೃಷ್ಣಮೂರ್ತಿಗೆ ಸರ್ಕಾರದಿಂದ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಜೈಲಿನ ಅಧಿಕಾರಿಗಳು ಈ ತರ ದುಡ್ಡನ್ನ ತಗೊಂಡು ರಾಜಾತಿಥ್ಯ ಕೊಡ್ತಾ ಇದ್ರು ಅನ್ನೋದು ಗೊತ್ತಿಲ್ಲದೆ ಇರುವಂತ ಗೌಪ್ಯವಾದ ವಿಷಯ ಏನಲ್ಲ. ಈ ಹಿಂದಿನಿಂದಲೂ ಅದೇ ಮಾದರಿಯಲ್ಲೇ ನಡೀತಾ ಇತ್ತು. ಆದ್ರೆ ಇಲ್ಲಿ ಕೋಟಿ ಕೋಟಿ ಹಣ ಸಂದಾಯ ಆಗಿದೆ. ಹಾಗಾದ್ರೆ ಈ ರಾಜಾತಿಥ್ಯವನ್ನ ಕೊಟ್ಟಿದ್ದು ಹೇಗೆ, ಕಾರಣ, ಇದರಲ್ಲಿ ಯಾರ್ಯಾರಿದ್ದಾರೆ, ಅಧಿಕಾರಿಗಳ ಲಂಚಾವತಾರದ ವರದಿಯನ್ನ ಸರ್ಕಾರ ಕೇಳಿದೆ. ಶೀಘ್ರವೇ ಈ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ DGPಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಶೋಕಾಸ್ ನೋಟಿಸ್ ಬಗ್ಗೆ ಮುಖ್ಯಮಂತ್ರಿಗಳಿಂದಲೇ ಸ್ಪಷ್ಟನೆ ಸಿಕ್ಕಿದೆ. ಪ್ರಕರಣವನ್ನ ಸರ್ಕಾರ ಲಘುವಾಗಿ ಪರಿಗಣಿಸಿಲ್ಲ. ಅಧಿಕಾರಿಗಳನ್ನ ಖಂಡಿತ ಈ ಕೇಸಲ್ಲಿ ಬಿಡೋದಿಲ್ಲ. ನೋಟಿಸ್ ಕೊಟ್ಟಿದ್ದೀವಿ, ಅವ್ರು ವರದಿ ಕೊಡ್ಲಿ, ಮುಂದೆ ಯಾವ ತರ ಕಾನೂನು ಪ್ರಕ್ರಿಯೆ ಇದೆ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಈಗಾಗಲೇ ಕ್ರಮ ತಗೊಂಡು 9 ಜನರಿಗೆ ಸಸ್ಪೆಂಡ್ ಮಾಡಿ ಅಲ್ಲಿ ಇರಬಾರ್ದು, ಬೆಂಗಳೂರು ಜೈಲಿನಲ್ಲಿ, ಪರಪ್ಪನ ಅಗ್ರಹಾರದ ಜೈಲಲ್ಲಿ ಇರಬಾರ್ದು ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ವಿ. ನಾವು ಕೂಡಲೇ ಗೊತ್ತಾದ ತಕ್ಷಣ ನಾವು ಟೇಕನ್ ಆ್ಯಕ್ಷನ್ ಎಗನೆಸ್ಟ್ ದಿ 2 ಪೀಪಲ್ ಆ್ಯಂಡ್ ಆಲ್ಸೋ DGPಗೆ, ಜೈಲಿನ DGPಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. DGPಗೆ, ಜೈಲಿನ DGPಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. DGPಗೆ, ಜೈಲಿನ DGPಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಲ್ಲಿ 3 FIRಗಳಾಗಿತ್ತು. 2 FIR ರಾಜಾತಿಥ್ಯದ ವಿಷಯವಾಗಿ ದರ್ಶನ್ ಮೇಲೆ ಆಗಿತ್ತು. ಅವ್ರನ್ನೆಲ್ಲ ವಿಚಾರಣೆ ಮಾಡಿ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದಾಯ್ತು. ಇಲ್ಲಿ ಬೇಸಿಕ್ಲಿ ಮೂಡುವಂತ ಪ್ರಶ್ನೆಗಳು, ದರ್ಶನ್ ಹೇಳಿಕೆ ಆಧರಿಸಿ ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಯಾಕೆ ಕ್ರಮ ಆಗಿಲ್ಲ, ಇನ್ನೊಂದು ಕಡೆ ಕೋಟಿ ಕೋಟಿ ಹಣ ಸಂದಾಯ ಆಗಿತ್ತು, ಇದು ದರ್ಶನ್ ಸ್ಟೇಟ್ಮೆಂಟ್. ಈ ನಿಟ್ಟಿನಲ್ಲಿ ಯಾವ ತರ ಕಾರ್ಯಾಚರಣೆ ಆಗ್ತಾ ಇದೆ?
ಶರ್ಮಿತಾ, ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹಣ ಪಡೆದು ಒಂದು ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರೋದ್ರಿಂದ ಈಗ ಈ ಬಗ್ಗೆ ಕೂಡ ಒಂದು ತನಿಖೆಯನ್ನು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಆ ಸಂಬಂಧಪಟ್ಟಂತೆ ಏನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದು ನೋಟಿಸನ್ನು ಕೊಟ್ಟು ಅವರನ್ನು ಕೂಡ ಒಂದು ವಿಚಾರಣೆಗೆ ಒಳಪಡಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಯಾಕಂದ್ರೆ ಜೈಲಿನಲ್ಲಿ ಈ ರೀತಿ ರಾಜ್ಯಾತಿಥ್ಯವನ್ನು ಕೊಡೋದಕ್ಕೆ ಈ ಹಿಂದೆ ಏನು ಹಣವನ್ನು ಪಡ್ಕೊಂಡು ಈ ರೀತಿ ಸೌಲಭ್ಯಗಳನ್ನು ಒದಗಿಸ್ತಾರೆ ಅನ್ನೋ ಒಂದು ಆರೋಪ ಮೊದಲಿಂದಲೂ ಸಹ ಕೇಳಿ ಬರ್ತಿತ್ತು. ಈಗ ದರ್ಶನ್ ವಿಚಾರದಲ್ಲೂ ಕೂಡ ಹಾಗೆ ಆಗಿರ್ಬೋದು ಅನ್ನೋ ಒಂದು ಅನುಮಾನ ಕೂಡ ಈಗ ಉಂಟಾಗ್ತಿರೋದ್ರಿಂದ ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ತನಿಖೆಯನ್ನ ಮಾಡಬೇಕು ಅಂತೇಳಿ ಈಗ ಸರ್ಕಾರವೇ ಈಗ ಮುಂದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಈಗ ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೆ ಈಗ ಮುಖ್ಯಮಂತ್ರಿಗಳು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸಲುವಾಗಿ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕು ಅಂತೇಳಿ ಈಗಾಗಲೇ ಏನು ಒಬ್ಬ ಹಿರಿಯ IPS ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತೇಳಿ ಕೂಡ ಒಂದು ಸೂಚನೆ ಇತ್ತು. ಅದರಿಂದ ಈಗ ಹಿರಿಯ ಏನು ಕಾರಾಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರು ಮತ್ತೆ ಈ ಜೈಲಿನಲ್ಲಿರುವಂತಹ ಅಧಿಕಾರಿಗಳನ್ನ ಒಂದು ತನಿಖೆಗೆ ಒಳಪಡಿಸೋದಕ್ಕೆ ಕೂಡ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಏನು ಹಣ ಪಡೆದು ಈ ರೀತಿ ವಿಶೇಷ ಸೌಲಭ್ಯಗಳನ್ನು ಒದಗಿಸ್ತಾರೆ ಮತ್ತೆ ಅವ್ರಿಗೆ ಬೇಕಾದಂಥ ಒಂದು ಸೌಕರ್ಯಗಳನ್ನು ಅಲ್ಲಿ ಜೈಲಿನ ಒಳಗಡೆ ಕಲ್ಪಿಸಿಕೊಡ್ತಾರೆ ಅನ್ನೋ ಒಂದು ಈಗ ಗಂಭೀರವಾಗಿ ಒಂದು ಸರ್ಕಾರ ಪರಿಗಣಿಸಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗಬೇಕು ಅಂತೇಳಿ ಈಗ ಮುಂದಾಗಿರುವಂಥದ್ದು. ಮತ್ತೆ ಜೈಲಿನಲ್ಲಿ ಯಾರು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಈ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಮತ್ತೆ ಕೈದಿಗಳಿಗೆ ಮತ್ತೆ ಆರೋಪಿಗಳಿಗೆ ಇಂತಹ ಸೌಕರ್ಯಗಳನ್ನು ಒದಗಿಸಿಕೊಡ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಮಟ್ಟ ಹಾಕಿ ಜೈಲಿನ ನಿಯಮಗಳ ಅನ್ವಯ ಏನು ಕ್ರಮ ಕೈಗೊಳ್ಳಬೇಕು ಮತ್ತೆ ಸೌಲಭ್ಯಗಳನ್ನ ಒದಗಿಸಬೇಕು ಅಂತೇಳಿ ಈಗ ಸರ್ಕಾರ ಕೂಡ ಈಗ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ಪರಿಗಣಿಸಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.